ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಗ್ರೀನ್ ಪ್ಲಾಂಟ್ ಕಿಚನ್ಗೆ ಸ್ವಾಗತ. ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಹೇಳ್ತಾ ಗಣೇಶನಿಗೆ ತುಂಬ ಪ್ರಿಯವಾದ ಲಾಡುನ ಹೇಗೆ ಮಾಡೋದು ಅಂತ ನೋಡೋಣ. ಇದು ಸಾಂಪ್ರದಾಯಿಕವಾಗಿ ಹಿಂದಿನಿಂದ ಬಂದಿರುವಂತಹ ಅಡುಗೆ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಮೈದಾ ಹಿಟ್ಟು ಸುಮಾರು 300 ಗ್ರಾಮಷ್ಟು ತೊಗೊಂಡಿದ್ದೀನಿ. ಬೆಲ್ಲ 1/4 kg ಅಷ್ಟು ತೊಗೊಂಡಿದ್ದೀನಿ. ಒಣ ಕೊಬ್ಬರಿ ಪುಡಿ ಒಂದು ಅರ್ಧ ಬಟ್ಲು, 3 ಸ್ಪೂನು ಬಾಂಬೆ ರವ ಅಂದರೆ ಚಿರೋಟಿ ರವಾಕ್ಕಿಂತ ಸ್ವಲ್ಪ ದಪ್ಪ ಇರುತ್ತೆ, ಏಲಕ್ಕಿ ಪೌಡರ್, ಗಸಗಸೆ, ಉಪ್ಪು ಮತ್ತು ಅಡುಗೆ ಸೋಡಾ. ಈಗ ಮಾಡೋದು ಹೇಗೆ ಅಂತ ನೋಡೋಣ. ಒಂದು ಮಿಕ್ಸಿಂಗ್ ಬೌಲ್ಗೆ ಮೈದಾ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಸುಮಾರು 300 ಗ್ರಾಮ್ ಅಷ್ಟಿದೆ. ಮೈದಾ ಹಿಟ್ಟು ಬದಲು ನೀವು ಗೋಧಿ ಹಿಟ್ಟಲ್ಲೂ ಮಾಡ್ಕೋಬೋದು. 3 ರಿಂದ 4 ಸ್ಪೂನಷ್ಟು ರವೆ, ನಂತರ ಅಡುಗೆ ಸೋಡಾ, ಒಂಚೂರೇ ಚೂರು ಉಪ್ಪು. ಈಗ 3 ರಿಂದ 4 ಸ್ಪೂನಷ್ಟು ಎಣ್ಣೆನ ಚೆನ್ನಾಗಿ ಕಾಯಿಸ್ಬಿಟ್ಟು ಹಾಕ್ಕೊಳ್ಳಿ. ಇದಕ್ಕೆ ಮುಖ್ಯವಾಗಿ ಚೆನ್ನಾಗಿ ಆಗಬೇಕಂದ್ರೆ, ಲಾಡು ಚೆನ್ನಾಗಿ ಆಗಬೇಕಂದ್ರೆ ಎಣ್ಣೆನ ಚೆನ್ನಾಗಿ ಕಾಯಿಸಿ ಹಾಕಬೇಕು. ಹಸಿ ಎಣ್ಣೆ ಹಾಕಿದ್ರೆ ಲಾಡು ಚೆನ್ನಾಗಿ ಬರಲ್ಲ, ಕ್ರಿಸ್ಪಿಯಾಗಿ ಬರಲ್ಲ. ಅದಕ್ಕೋಸ್ಕರ ಎಣ್ಣೆ ಮಾತ್ರ ಚೆನ್ನಾಗಿ ಹೋದಾಡುವಂಗೆ ಕಾಯಿಸಿ ಹಾಕ್ಕೊಳ್ಳಿ. ಆನಂತರ ಡ್ರೈ ಆಗಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನಾವು ಸ್ವಲ್ಪನೇ ನೀರು ಹಾಕಿ ಕಲಿಸ್ತಾ ಹೋಗೋಣ. ಈಗ ರವೆ ಮೈದಾ ಹಿಟ್ಟೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ರವೆ 3 ರಿಂದ 4 ಸ್ಪೂನಷ್ಟು ಹಾಕ್ಕೊಳ್ಳಿ, ಸಾಕು, ಚೆನ್ನಾಗಿರುತ್ತೆ. ಈಗ ಸ್ವಲ್ಪನೇ ನೀರು ಹಾಕಿ ಮಿಕ್ಸ್ ಮಾಡ್ತಾ ಹೋಗೋಣ. ಚಪಾತಿ ಹಿಟ್ಟು ಅದಕ್ಕೆ ನಾವು ಕಲಸಿಟ್ಕೊಳ್ಳೋಣ. ನಂತರ ಸ್ವಲ್ಪ ನೆನೆಯೋಕ್ಕೆ ಬಿಟ್ಟಾಗ ಇನ್ನೂ ಗಟ್ಟಿ ಬರುತ್ತೆ. ಅದು ರವೆ ಇರೋದ್ರಿಂದ ಸ್ವಲ್ಪ ಗಟ್ಟಿ ಬರುತ್ತೆ. ಆನಂತರ ರವೆ ಮಾತ್ರ ಉಂಡಿ ರವೆ ಅಥವಾ ಬಾಂಬೆ ರವೆ ಅಂತ ಕರಿತೀವಿ, ಅದೇ ರವೆನೇ ಹಾಕ್ಕೊಳ್ಳಿ. ಚಿರೋಟಿ ರವೆ ಹಾಕ್ಕೋಬೇಡಿ. ಚಿರೋಟಿ ರವೆ ತುಂಬ ತೆಳುವಾಗಿರುತ್ತೆ, ಅಷ್ಟು ಚೆನ್ನಾಗಿರಲ್ಲ ಇದಕ್ಕೆ ಹಾಕಿದ್ರೆ. ಈಗ ಒಂದು 10 ನಿಮಿಷ ನೆನೆಯೋಕ್ಕೆ ಬಿಡೋಣ. 10 ನಿಮಿಷ ಆದ ನಂತರ ನೋಡಿ ಸ್ವಲ್ಪ ಗಟ್ಟಿ ಬಂದಿರುತ್ತೆ. ಇವಾಗ ನಾವು ನಾದಿಟ್ಟಿರೋದಕ್ಕಿಂತ ಈಗ ಚೆನ್ನಾಗಿ ಸ್ವಲ್ಪ ಗಟ್ಟಿ ಬಂದಿರುತ್ತೆ. ಕೈಗೆ ಸ್ವಲ್ಪ ಎಣ್ಣೆನ ಹಚ್ಕೊಂಡು ಈಗ ಚೆನ್ನಾಗಿ ಮಿದ್ಕೋಬೇಕು. ರವೆ ಎಲ್ಲ ಒಡೆದು ಮೆತ್ತಗಾಗಬೇಕು, ಆ ಥರ ನಾವು ಮಿದ್ಕೋಬೇಕು. ಎಷ್ಟು ಚೆನ್ನಾಗಿ ಮಿದ್ಕೊತೀವಿ ಅಷ್ಟು ಚೆನ್ನಾಗಿ ಲಾಡು ಬರುತ್ತೆ. ಈ ಥರ ನೋಡಿ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿನೇ ಇರುತ್ತೆ. ಆಮೇಲೆ ನಾವು ಫಸ್ಟ್ ಕಲಸಿ ಇಟ್ಕೊಂಡಾಗ ಸ್ವಲ್ಪ ಮೆತ್ತಗೆ ಇರುತ್ತೆ, ಆನಂತರ ರವೆ ಇರೋದ್ರಿಂದ ಸ್ವಲ್ಪ ಗಟ್ಟಿ ಬಂದಿರುತ್ತೆ. ಈ ಥರ ಗಟ್ಟಿ ಇದ್ರೇ ಲಾಡು ಚೆನ್ನಾಗಿ ಬರುತ್ತೆ. ಈಗ ಸ್ವಲ್ಪನೇ ಹಿಟ್ಟು, ಒಂದು ಪೂರಿ ಸೈಜ್ಗಿಂತ ಸ್ವಲ್ಪ ಕಡಿಮೆನೇ ತೊಗೊಳ್ಳಿ. ಸ್ವಲ್ಪನೇ ಹಿಟ್ಟು ತೊಗೊಂಡು ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಈ ಥರ ಉದ್ದುದ್ದಕ್ಕೆ ಶಾವಿಗೆ ಥರ ಮಾಡ್ಕೊಳ್ಳೋಣ. ತುಂಬ ದಪ್ಪ ಮಾಡ್ಕೋಬೇಡಿ, ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ತೆಳುವಾಗಿ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಇದೊಂದು ನಮ್ಮ ಕಡೆ ಎಲ್ಲ ಉತ್ತರ ಕರ್ನಾಟಕ ಸೈಡು ಸಾವ್ಜಿ ಜನ ಇದನ್ನು ಜಾಸ್ತಿ ಮಾಡ್ತಾರೆ. ಎಲ್ಲರೂ ಮಾಡ್ತಾ ಇರಲ್ಲ, ಸಾವ್ಜಿ ಜನ ಮಾತ್ರ ಇದನ್ನು ಜಾಸ್ತಿ ಮಾಡ್ತಾರೆ. ನಮ್ಮನೆ ಮುಂದೆ ಅನುರಾಧ ಅಂತ ಇದ್ದರು, ಅವರು ಕೂಡ ನಮ್ಮ ಮನೆಯಲ್ಲಿ ಗಣೇಶ ಹಬ್ಬ ಕೂಡಿಸ್ದಾಗ, ಅವ್ರ ಮನೆಯಲ್ಲಿ ಗಣೇಶ ಕೂಡಿಸ್ತಾ ಇರಲಿಲ್ಲ, ನಾವು ಗಣೇಶ ಕೂರಿಸ್ತಾ ಇದ್ವಿ. ಅದಕ್ಕೆ ನಮ್ಮ ಮನೆಗೆ ಗಣೇಶಿಗೆ ನೈವೇದ್ಯವಾಗಿ ತೊಗೊಂಡು ಬರ್ತಾಯಿದ್ರು. ಅವಾಗಿಂದ ನಾನು ಮಾಡೋದನ್ನು ಕಲ್ತ್ಕೊಂಡೆ ಇದನ್ನು ಅವರಿಂದ. ಆದರೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಎಣ್ಣೆ ಚೆನ್ನಾಗಿ ಕಾದ ನಂತರ ಈಗ ಎಣ್ಣೆಯಲ್ಲಿ ಕರೆದಿಟ್ಕೊಳ್ಳೋಣ ಎಲ್ಲನೂ. ಎಣ್ಣೆ ಚೆನ್ನಾಗಿ ಕಾಯೋವರೆಗೂ ಹೈ ಫ್ಲೇಮಲ್ಲಿ ಇಟ್ಕೊಳ್ಳಿ. ಎಣ್ಣೆ ಕಾದ ನಂತರ ಮೀಡಿಯಮ್ ಫ್ಲೇಮಲ್ಲಿ ಈ ಲಾಡುನ ಕರ್ಕೋಬೇಕಾಗುತ್ತೆ. ನಿಧಾನಕ್ಕೆ ಸುಮಾರು ಒಂದು ಟ್ರಿಪ್ ನಾವು ಕರಿಬೇಕಂದ್ರೆ 5 ರಿಂದ 7 ನಿಮಿಷ ಆಗುತ್ತೆ. ಅಷ್ಟು ನಿಧಾನಕ್ಕೆ ನಾವು ಕರಿಬೇಕಾಗುತ್ತೆ ಇದನ್ನು ಎಣ್ಣೆಯಲ್ಲಿ. ಸ್ವಲ್ಪ ಚೆನ್ನಾಗೆಲ್ಲ ಕೆಳಗಡೆ ಕೆಂಪಾದ ನಂತರ ತಿರುಗಿಸಿ ಹಾಕ್ಕೊಳ್ಳೋಣ. ಆಮೇಲೆ ಟೇಸ್ಟ್ ಅಂತೂ ಸೂಪರಾಗಿರುತ್ತೆ. ನಾವು ಅವ್ರಿಗೆ ತಮಾಷೆ ಮಾಡ್ತಾಯಿದ್ವಿ, ಲಾಡು ಅಂದರೆ ಉಂಡಿಗೆಲ್ಲ ಲಾಡು ಅಂತೀವಿ ನಾವು, ನೀವು ಉದ್ದುದ್ದಕ್ಕೆ ಶಾವಿಗೆ ಥರ ಇದೆ, ಇದಕ್ಕೆ ಮಾತ್ರ ಲಾಡು ಅಂತೀರಾ ಅಂತ ತಮಾಷೆ ಮಾಡ್ತಿದ್ವಿ ನಾವು. ಆದರೆ ಇದು ತಿಂದಮೇಲೇ ಗೊತ್ತಾಗುತ್ತೆ ಇದು ಎಷ್ಟು ಟೇಸ್ಟ್ ಆಗಿರುತ್ತೆ ಅಂತ. ಎಲ್ಲ ಸಾವ್ಜಿ ಜನನು ಪ್ರತಿಯೊಬ್ಬರೂ ಗಣೇಶನಿಗೆ ಈ ಅಡುಗೆ ಮಾಡಿ ನೈವೇದ್ಯ ಮಾಡೋದು ಅವ್ರ ಸಂಪ್ರದಾಯ. ನಾವೆಲ್ಲ ಪಂಚಕಜ್ಜಾಯ ಜಾಸ್ತಿ ಮಾಡ್ತೀವಿ, ಕಡುಬು, ಹೋಳಿಗೆ, ಮೋದಕ, ಕಜ್ಜಾಯ, ಉಂಡಿ ಈ ಥರ ಗಣೇಶನಿಗೆ ನೈವೇದ್ಯವಾಗಿ ಮಾಡಿದರೆ ಸಾವ್ಜಿ ಜನ ಈ ಥರ ಮಾಡಿ ಲಾಡು ಅಂತ ಅದಕ್ಕೆ ಗಣೇಶನಿಗೆ ನೈವೇದ್ಯ ಮಾಡ್ತಾರೆ.
ಆದರೆ ಅವರು ಮಾಡಿ ಕೊಟ್ಟ ನಂತರ ನಾವು ಕೂಡ ಪ್ರತಿ ವರ್ಷ ಮಾಡ್ತಾಯಿದ್ವಿ. ಅಷ್ಟು ಚೆನ್ನಾಗಿರುತ್ತೆ ಇದು. ಈ ಥರ ಕೆಂಪಗಾಗೋವರೆಗೂ ಕರ್ದು ಇಟ್ಕೋಬೇಕು. ಎಲ್ಲನೂ ಈಗ ಕರ್ದು ಇಟ್ಕೊಂಡಿದ್ದೀನಿ. ನೋಡಿ ಮೇಲೆಲ್ಲ ಎಷ್ಟು ಚಿಕ್ಕ ಚಿಕ್ಕ ಗುಳ್ಳೆಗಳ ಥರ ಬಂದಿದೆ. ಟೇಸ್ಟ್ ಅಂತೂ ಸೂಪರಾಗಿರುತ್ತೆ. ಈಗ ನೋಡಿದರೆ ಎಷ್ಟು ಕ್ರಿಸ್ಪಿಯಾಗಿ ಬರ್ತಾಯಿದೆ. ಮುರಿದ್ರೆ ಲಟ ಲಟ ಅಂತ ಮುರಿಯುತ್ತೆ. ಈ ಥರ ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಮಾಡಿ ಇಟ್ಕೋಬೇಕು. ಒಳಗಡೆ ಎಲ್ಲ ಒಂದೊಂದು ಹೋಲ್ ಬಂದಿರುತ್ತೆ ಇದ್ರೊಳಗಡೆ. ನೋಡಿ ಈ ಥರ ಒಳಗಡೆ ಎಲ್ಲ ಒಂದು ಹೋಲ್ ಬಂದಿರುತ್ತೆ. ಅಷ್ಟು ಚೆನ್ನಾಗಿರುತ್ತೆ ಇದು. ಈ ಥರ ಎಲ್ಲನೂ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ನಾವು ಕಟ್ ಮಾಡಿ ಇಟ್ಕೊಳ್ಳೋಣ. ಎಲ್ಲನೂ ಇದೇ ಥರ ಕಟ್ ಮಾಡಿ ಇಟ್ಕೊಂಡು ಈಗ ಪಾಕ ಮಾಡಿ ಪಾಕದಲ್ಲಿ ಹಾಕಿದ್ರೆ ಲಾಡು ರೆಡಿ ಆಗಿರುತ್ತೆ. ಈಗ ಒಂದು ಪಾತ್ರೆಗೆ ಬೆಲ್ಲ ಹಾಕ್ಕೊಳ್ಳೋಣ. ಸುಮಾರು 1/4 kg ಅಷ್ಟು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ನಾನು. 300 ಗ್ರಾಮ್ ಅಷ್ಟು ನಾನು ಮೈದಾ ಹಿಟ್ಟು ತೊಗೊಂಡಿದ್ದೆ. ಸ್ವೀಟ್ ಸ್ವಲ್ಪ ಇಷ್ಟಪಡೋರು ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು. ಆದರೆ ನಾವು ಬೆಲ್ಲ ಜಾಸ್ತಿ ಹಾಕ್ಕೊಂಡಷ್ಟು ಆಣ ಏರ್ ತೊಗೋಬೇಕಾಗುತ್ತೆ, ಗಟ್ಟಿ ಆಣ ತೊಗೋಬೇಕಾಗುತ್ತೆ. ಈಗ 300 ಗ್ರಾಮು ನಾವು ಮೈದಾ ಹಿಟ್ಟಿಗೆ ಇಷ್ಟು 1/4 kg ಬೆಲ್ಲ ಆದರೆ ಸಾಕಾಗುತ್ತೆ. ಈಗ ಇದನ್ನು ಒಂದೆಳೆ ಪಾಕ ಬರೋ ಹಾಗೆ ನಾವು ಪಾಕ ಮಾಡ್ಕೊಳ್ಳೋಣ. ಬೆಲ್ಲ ಎಲ್ಲ ಕ್ಲೀನಾಗಿರೋದ್ರಿಂದ ನಾನೇನು ಸೋಸಿಲ್ಲ. ಬೆಲ್ಲ ಗಲೀಜಿದ್ರೆ ಸೋಸಿ ಅದರಲ್ಲಿರೋ ಕಸ ಕಡ್ಡಿನ ನೀವು ತಗೋಬೇಕಾಗುತ್ತೆ. ಈಗ ನೋಡಿ ಆ ಪಾಕ ಬಂದಿದೆ. ನಾನು ನಿಧಾನಕ್ಕೆ ನೋಡಿ ಒಂದೆಳೆ ಪಾಕ ಸ್ವಲ್ಪ ಕೈಯಲ್ಲಿ ಇಟ್ಕೊಂಡು ಆರಿಸಿದ ನಂತರ ಎಳೆ ತೆಗಿಬೇಕು. ನೋಡಿ ಈ ಥರ ಎಳೆ ಬರಬೇಕು. ಎಳೆ ಜಾಸ್ತಿ ಕಟ್ಟಾಗಬಾರ್ದು. ಸ್ವಲ್ಪ ಆರ್ದಂಗೆ ಗಟ್ಟಿ ಎಳೆ ಬರುತ್ತೆ, ಕಟ್ಟಾಗಲ್ಲ. ಆರೋದಕ್ಕಿಂತ ಮುಂಚೆ ಹಿಂಗೆ ಮಾಡಿದರೆ ಸ್ವಲ್ಪ ಕಟ್ಟಾಗುತ್ತೆ. ಈಗ ನೋಡಿ ಆರಿದೆ, ಕಟ್ಟಾಗಲ್ಲ. ಈಗ ಪಾಕ ಬಂದಿದೆ, ಗ್ಯಾಸ್ ಆಫ್ ಮಾಡ್ಕೊಂಬಿಡೋಣ. ನಾವು ಮುರಿದಿಟ್ಟಿರೋಂಥ ಆ ಲಾಡು ಪೀಸ್ಗೆ ಈಗ ನಾವು ಪಾಕನ ಹಾಕ್ಕೊಳ್ಳೋಣ. ಸ್ವಲ್ಪ ನೋಡಿ ಹಾಕ್ಕೊಳ್ಳಿ. ಪಾಕ ಇಷ್ಟು ಹಾಕ್ಕೋಬೇಡಿ, ನಂತರ ಬೇಕಾದರೂ ಹಾಕ್ಕೋಬೋದು. ನಿಧಾನಕ್ಕೆ ಕಲಿಸ್ಕೊಳ್ಳೋಣ. ಸ್ವಲ್ಪ ಹೊತ್ತು ಒಂದು 10 ನಿಮಿಷ ಬಿಟ್ಟರೆ ಸಾಕು, ಮತ್ತೆ ಗಟ್ಟಿ ಬಂದುಬಿಡುತ್ತೆ. ಆವಾಗ ನಾವು ಮಿಕ್ಕಿರೋ ಪಾಕನೂ ಹಾಕ್ಕೋಬೋದು. ಈಗ ನೋಡಿ ನಿಧಾನಕ್ಕೆ ಕಲಿಸ್ತಾ ಹೋಗಿ ಒಂದು 5 ನಿಮಿಷ ಬಿಟ್ಟರೆ ಗಟ್ಟಿ ಬರುತ್ತೆ. ಆನಂತರ ಇದು ಈಗ ಗಸಗಸೆ ಮಾತ್ರ ನಾನು ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ, ಅಂದರೆ ಡ್ರೈ ರೋಸ್ಟ್ ಮಾಡಿ ಇಟ್ಕೊಳ್ಳಿ, ಅಂದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಹಸಿದೇ ಗಸಗಸೆ ಹಾಕೋಬೇಡಿ. ಈಗ ಏಲಕ್ಕಿ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಮುಖ್ಯವಾಗಿ ಗಸಗಸೆ, ಏಲಕ್ಕಿ ಪೌಡ್ರ್, ಕೊಬ್ಬರಿ ತುರಿ ಹಾಕಿದ್ರೆ ಸಾಕು, ಅದೇ ಇದಕ್ಕೆ ಟೇಸ್ಟ್ ಕೊಡೋದು. ಕಾಯಿ ತುರಿ, ಒಣ ಕಾಯಿ ತುರಿ ಹಾಕ್ಕೊಂಡಿದ್ದೀನಿ ನಾನು. ಈಗ ಚೆನ್ನಾಗಿ ಎಲ್ಲನೂ ಕಲಿಸ್ಕೊಳ್ಳೋಣ. ಈ ಕಲಿಸ್ತಾ ಇರುವಾಗ ಈ ಥರ ಇರುತ್ತೆ. ಒಂದು 10 ನಿಮಿಷ ಬಿಟ್ಟರೆ ಸಾಕು, ಗಟ್ಟಿ ಬರುತ್ತೆ. ಪಾಕ ಎಲ್ಲ ಗಟ್ಟಿ ಆಗಿಬಿಡುತ್ತೆ. ಈಗ ಕರೆಕ್ಟಾಗಿದೆ. ಈಗ ನಾವು ಪಾಕ ತೆಗಿಯುವಾಗ ಒಂದೊಂದು ಸರಿ ಎಳೆ ಪಾಕ ಬಂದಿಲ್ಲ, ಸ್ವಲ್ಪ ನೀರು ಪಾಕ ಬರುತ್ತೆ. ಪಾಕ ತೆಗಿಯುವಾಗ ಸ್ವಲ್ಪ ಹೆಚ್ಚು ಕಡಿಮೆ ಆದಾಗ, ಗಟ್ಟಿ ಪಾಕ ಬಂದರೆ ಬೇಗ ಗಟ್ಟಿ ಆಗಿಬಿಡುತ್ತೆ, ಪರವಾಗಿಲ್ಲ. ಸ್ವಲ್ಪ ಪಾಕ ಇಳು ಬಂದಾಗ ಏನು ಮಾಡಬೇಕಂದ್ರೆ ಅದಕ್ಕೆ ಸ್ವಲ್ಪ ನಾವು ಪುಟಾಣಿ ಹಿಟ್ಟು, ಅಂದರೆ ಹುರಿಗಡಲೆ ಹಿಟ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಕರೆಕ್ಟಾಗಿ ಬಂದರೆ ಏನು ಪರವಾಗಿಲ್ಲ, ಹುರಿಗಡಲೆ ಹಿಟ್ಟಿನ ಅವಶ್ಯಕತೆ ಇರಲ್ಲ. ಪಾಕ ಗಟ್ಟಿ ಬಂದಿಲ್ಲ, ನೀರು ಬಂದಿದೆ ಅಂದಾಗ ಈ ಥರ ಹುರಿಗಡಲೆ ಹಿಟ್ಟನ್ನು ಒಂದು 2 ಸ್ಪೂನ್ ಹಾಕಿ ಕೈ ಆಡಿಸ್ಕೊಂಬಿಡಿ, ಕರೆಕ್ಟಾಗಿರುತ್ತೆ. ಅದು ಟೇಸ್ಟ್ ಕೂಡ ಚೆನ್ನಾಗೂ ಇರುತ್ತೆ. ಟೇಸ್ಟಲ್ಲಿ ಏನು ವ್ಯತ್ಯಾಸ ಆಗಲ್ಲ, ಇನ್ನೂ ಚೆನ್ನಾಗೇ ಇರುತ್ತೆ. ಪಾಕ ಕರೆಕ್ಟಾಗಿದೆ ಅಂದರೆ ಹುರಿಗಡಲೆ ಹಿಟ್ಟನ್ನು ಹಾಕ್ಕೋಬೇಡಿ. ಇಲ್ಲ ಅಂದರೆ ಸ್ವಲ್ಪ 1-2 ಸ್ಪೂನಷ್ಟು ಹುರಿಗಡಲೆ ಹಿಟ್ಟನ್ನು ನೀವು ಹಾಕಿ ಮಿಕ್ಸ್ ಮಾಡ್ಕೋಬೋದು. ಈಗ ನೋಡಿ ಲಾಡು ರೆಡಿ ಆಯಿತು. ಒಂದು 20 ನಿಮಿಷದಲ್ಲಿ ನಾವು ಲಾಡುನ ಮಾಡ್ಕೋಬೋದು. ಆದರೆ ಟೇಸ್ಟು ಸೂಪರಾಗಿರುತ್ತೆ, ಡಿಫ್ರೆಂಟ್ ಆಗಿರುತ್ತೆ. ನೋಡಿ ಲಾಡು ಗಣೇಶನಿಗೆ ಪ್ರಿಯವಾದ ಲಾಡು. ಗಣೇಶನಿಗೆ ವಿಧ ವಿಧವಾಗಿ ನಾವು ಅಡುಗೆನ ಮಾಡ್ತೀವಿ. ಸಿಹಿ ಕಡುಬು, ಲಾಡು, ಚಿರೋಟಿ, ಹೋಳಿಗೆ, ಉಂಡಿ, ಈ ಥರ ಬಗೆ ಬಗೆ ತಿಂಡಿಗಳನ್ನು ನಾವು ಮಾಡ್ತೀವಿ. ಈ ವರ್ಷ ನೀವು ಈ ಲಾಡುನ ಸ್ಪೆಷಲಾಗಿ ಮಾಡಿ ಗಣೇಶನಿಗೆ ನೈವೇದ್ಯವನ್ನಾಗಿ ಮಾಡಿ. ನೋಡಿ ಲಾಡು ಕೂಡ ತುಂಬ ಸೂಪರಾಗಿ ಬಂದಿದೆ. ತುಂಬ ಈಸಿಯಾಗಿ ಕೂಡ ನಾವು ಮಾಡ್ಕೋಬೋದು. ಮತ್ತೆ ನಾನು ಗಣೇಶ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಮತ್ತೆ ಹೊಸ ರುಚಿಯೊಂದಿಗೆ ಸಿಗೋಣ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.